ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಆಲೂರು ಗ್ರಾಮದ ಶ್ರೀ ರಾಮೇಶ್ವರ ದೇವಸ್ಥಾನ ಸಾಧಾರಣ ಒಂದು 800 ವರ್ಷಗಳ ಭವ್ಯವಾದ ಹಿಂದಿನ ಇತಿಹಾಸವನ್ನು ಹೊಂದಿದ್ದು, ಈ ದೇವಸ್ಥಾನ ಸಂಪೂರ್ಣವಾಗಿ ಅಜೀರ್ಣಾವಸ್ಥೆಗೆ ತಲುಪಿದ ಕಾರಣವಾಗಿ ನಾವು ಸಾಮಾನ್ಯವಾಗಿ ಈಗ 1 ವರ್ಷಗಳ ಹಿಂದಿನಿಂದ ಇದಕ್ಕೊಂದು ಟ್ರಸ್ಟನ್ನು ರಚನೆ ಮಾಡಿಕೊಂಡು ಈ ದೇವಸ್ಥಾನವನ್ನು ಸಂಪೂರ್ಣ ಶಿಲಾಮಯವನ್ನಾಗಿ ಮಾಡಬೇಕು ಅನ್ನುವಂಥ ಒಂದು ಹೆಜ್ಜೆಯಿಂದ ಈ ದಿನವರೆಗೆ ನಾವು ಮುಂದೂಡಿ ಬಂದಿದ್ದೇವೆ. 24/4/2026 ಶೃಂಗೇರಿ ಜಗದ್ಗುರುಗಳಾಗಿರುವಂತಹ ಶ್ರೀ ವಿಧುಶೇಖರ ಭಾರತಿ ಸ್ವಾಮಿ ಮಹಾಸನ್ನಿಧಾನಗಳವರ ಅಮೃತ ಹಸ್ತದಿಂದ ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸಂಬಂಧಪಟ್ಟು ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮಾಡಿಸಿದ್ದೇವೆ. ಅದರಂತೆ ಇಲ್ಲಿಯವರೆಗೆ ಈ ದೇವಸ್ಥಾನವು ಈವರೆಗೆ ನಡ್ಕೊಂಡು ಬಂದಿದ್ದು ಈಗ ಸಂಪೂರ್ಣವಾದಂತಹ ಒಂದು ತಳಗಟ್ಟಿನ ಹಂತವನ್ನು ಮುಗಿಸಿದ್ದೇವೆ. ಇವತ್ತು ನಿಧಿಕುಂಭ ಸ್ಥಾಪನೆ. ಈ ನಿಧಿಕುಂಭ ಸ್ಥಾಪನೆ ಅಂತ ಹೇಳುವಂಥದ್ದು ಹಿಂದಿನವರು ನಮಗೆ ಮಾಡಲಿಲ್ಲ. ನಾವು ದೇವಸ್ಥಾನದ ಭೂಮಿಯನ್ನು ಸಂಪೂರ್ಣವಾಗಿ ಪಾದೆಯವರೆಗೆ ಅಗದು ತೆಗೆಯುವಾಗಲೂ ನಮಗೆ ಯಾವುದೇ ಕುರುಹುಗಳು ಸಿಗಲಿಲ್ಲ. ಆದರೆ ನಮಗೆ ಮಾಡಬೇಕು ಅನ್ನುವಂತಹ ತಂತ್ರಜ್ಞರು ಹಾಗೂ ಪುರೋಹಿತರ ಒಂದು ಆಗ್ರಹ ಆದ್ದರಿಂದ ನಾವೆಲ್ಲರೂ ಕೂಡ ಈ ದಿವಸ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಷಡಾಧಾರ ಪ್ರತಿಷ್ಠೆ ಅಂತ, ನಿಧಿಕುಂಭ ಸ್ಥಾಪನೆ ಅಂತ. ಷಡಾಧಾರ ಪ್ರತಿಷ್ಠೆ ಅಂದರೆ 6 ವಿಧವಾದ ಆಧಾರಗಳನ್ನು ಈ ದೇವಸ್ಥಾನವನ್ನು ಮುಂದೆ ಜೀರ್ಣೋದ್ಧಾರ ಮಾಡುವವರಿಗೆ ಅನುಕೂಲಕರವಾಗಿ ಒದಗಿ ಬರಬೇಕು ಅನ್ನುವಂಥ ಕಾರಣದಿಂದ ಮಾಡುವಂತಹ ಒಂದು ಕಾರ್ಯಕ್ರಮ ಆಗಿರ್ತದೆ. ಅದೇ ರೀತಿಯಲ್ಲಿ ಇವತ್ತು ನಾವು ಒಂದು ಶಿಲಾ ಕುಂಭದಲ್ಲಿ ಅದರಲ್ಲಿ ಒಂದು ಬೆಳ್ಳಿಯನ್ನು ಹಾಗೂ 10 ಗ್ರಾಂ ಚಿನ್ನವನ್ನು ಹಾಕಿ ಮುಂದಿನವರು ಏನಾದರೂ ಈ ದೇವಸ್ಥಾನವನ್ನು ಪುನರ್ರಚನೆ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಪೂರ್ವಭಾವಿಯಾಗಿ ಹಿರಿಯರ ಆಶೀರ್ವಾದ ಅನ್ನುವಂಥ ರೂಪದಲ್ಲಿ ಈ ಸ್ವತ್ತುಗಳು ದೊರಕಲಿ ಅನ್ನುವಂಥ ಕಾರಣದಿಂದ ಈ ದಿನ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಬಹಳ ಸಂಖ್ಯೆಯಲ್ಲಿ ಜನರು ಆಗಮಿಸಿದ್ದಾರೆ. ಸುಮಾರು 5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಆಯೋಜಿಸಿರುವಂತಹ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಭರದಿಂದ ಕಾರ್ಯಗಳು ನಡೀತಾ ಇದ್ದು, ಭಕ್ತಾದಿಗಳೆಲ್ಲರೂ ಕೂಡ ತನು ಮನ ಧನ ಸಹಾಯವನ್ನು ಮಾಡಿ ಈ ಕಾರ್ಯದಲ್ಲಿ ತೊಡಗಿಸಿಕೊಂಡು ಶ್ರೀದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಈ ದೇವಸ್ಥಾನದ ಆಡಳಿತ ಮುಕ್ತೇಶ್ವರನು ಅರ್ಚಕನು ಆಗಿ. ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀ ರಾಮೇಶ್ವರ ದೇವಸ್ಥಾನ ಅಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷ ರಘುರಾಮ್ ದೇವಾಡಿಗ ಅಂತ. ನಮ್ಮ ಆಡಳಿತ ಮುಕ್ತೇಶ್ವರ ಹೇಳಿದ ಹಾಗೆ ಇತಿಹಾಸ ಪ್ರಸಿದ್ಧವಾದಂಥ ಈ ಶ್ರೀ ರಾಮೇಶ್ವರ ದೇವಸ್ಥಾನ ಸುಮಾರು 800 ವರ್ಷಗಳಿಗೂ ಹಳೆಯ ದೇವಸ್ಥಾನ. ನಾವು ಅಷ್ಟಮಂಗಲ ಪ್ರಶ್ನೆಯನ್ನು ಮಾಡಿದಾಗಲೂ ಸಹ ಆ ವಿಷಯವ ನಮಗೆ ಮನದಟ್ಟಾಯಿತು. ನಾವು ಈ ದೇವಸ್ಥಾನದ ಉತ್ಖನನವನ್ನು ಮಾಡುವ ಸಹ ನಮಗೂ ಹಳೆಯ ಸುಮಾರು 846 ವರ್ಷಗಳ ಹಿಂದಿನ ಒಂದು ಶಿಲಾಶಾಸನವೂ ಸಹ ಇಲ್ಲಿ ದೊರೆತಿದೆ. ಇದೆಲ್ಲದರಿಂದ ನಮಗೆ ಈ ದೇವಸ್ಥಾನವು ಬಹಳ ಇತಿಹಾಸ ಪ್ರಸಿದ್ಧವಾದದ್ದು ಅಂತ ತಿಳಿದು ಬರ್ತಾ ಇದೆ. ಈ ದೇವಸ್ಥಾನ ಪೂರ್ಣ ಜೀರ್ಣಾವಸ್ಥೆ ಹೊಂದಿರುವುದರಿಂದ ನಾವೆಲ್ಲ ಊರಿನ ಗ್ರಾಮಸ್ಥರು ಎಲ್ಲ ಸೇರಿ ಒಂದು ಟ್ರಸ್ಟನ್ನು ಮಾಡಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇನ್ನು ನಾವು ಇದಕ್ಕೆ ಕಾರ್ಯತತ್ಪರರಾಗಿದ್ದೇವೆ. ಈಗಾಗಲೇ ಈ ನಿಟ್ಟಿನಲ್ಲಿ ನಾವು ಶೃಂಗೇರಿಯ ಜಗದ್ಗುರುಗಳಿಂದ ಶಂಕುಸ್ಥಾಪನೆಯನ್ನು ಮಾಡಿ ಕಾರ್ಯಪ್ರವೃತ್ತರಾಗಿದ್ದೇವೆ. ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು 50 ಲಕ್ಷ ರೂಪಾಯಿಗಳವರೆಗೆ ನಾವು ವೆಚ್ಚವನ್ನು ಮಾಡಿ ಏನು ನಾವು ಬಹಳಷ್ಟು ಹೋಮ ಹವನಾದಿಗಳನ್ನು, ಯಾಕಂದ್ರೆ ನಮಗೆ ಬಹಳಷ್ಟು ಈ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಸುಮಾರು ಇಲ್ಲಿ ತೊಂದರೆಗಳಿದೆ, ಅದೆಲ್ಲ ನಿವಾರಿಸ್ಕೊಂಡು ದೇವಸ್ಥಾನ ಕಟ್ಟಬೇಕು ಅನ್ನೋ ಬಂದದ್ರಿಂದ ಅದೆಲ್ಲ ನಿವಾರಣೆಯನ್ನು ಮಾಡಿಕೊಂಡು ಈಗ ದೇವಸ್ಥಾನ ಈಗ ಫೌಂಡೇಶನ್ ಹಂತದವರೆಗೆ ಬಂದಿದೆ. ಈಗಾಗಲೇ ಇವತ್ತು ನಾವು ಷಡಾಧಾರ ಪ್ರತಿಷ್ಠೆಯನ್ನು ಸಹ ಮಾಡಿದ್ದೀವಿ. ಷಡಾಧಾರ ಪ್ರತಿಷ್ಠೆ ಅಂದರೆ ಷಟ್ ಆಧಾರ, ಎಲ್ಲ ನಿಧಿಗಳನ್ನು ದೇವರ ಮೂಲದಲ್ಲಿ ಇಟ್ಟು ನಾವು ಈ ಪ್ರತಿಷ್ಠೆಯನ್ನು ಇವತ್ತು ನೆರವೇರಿಸಿದ್ದೇವೆ. ಇದರಿಂದ ದೇವರಿಗೆ ಶಕ್ತಿ ಬರ್ತದೆ ಅಂತ ನಮ್ಮ ಶಾಸ್ತ್ರಜ್ಞರು ಎಲ್ಲರೂ ಹೇಳಿರೋದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ನಮ್ಮ ವಿನಂತಿ ಇಷ್ಟೇ, ಎಲ್ಲ ಗ್ರಾಮಸ್ಥರು, ದೈವಿಕರು, ಎಲ್ಲರೂ ಆಸ್ತಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ದೇವಸ್ಥಾನಕ್ಕೆ ಧನ ಸಹಾಯವನ್ನು ಮಾಡುವ ಮೂಲಕ ಸುಮಾರು 5 ಕೋಟಿಗೂ ಜಾಸ್ತಿ ನಾವು ಪ್ರಾಜೆಕ್ಟನ್ನು ಮಾಡಿ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತಾ ಇದ್ದೀವಿ. ಹಾಗಾಗಿ ಬಹಳ ಹಣಕಾಸಿನ ಅವಶ್ಯಕತೆ ಇರೋದ್ರಿಂದ ತಾವೆಲ್ಲರೂ ಈ ದೇವಸ್ಥಾನದ ಅಭಿವೃದ್ಧಿ ಪಣ ತೊಟ್ಟು ಮುಂದಿನ ವರ್ಷದಲ್ಲಿ ಈ ದೇವಸ್ಥಾನದ ಒಂದು ಉದ್ಘಾಟನೆಯನ್ನು ಮಾಡುವಂಥ ಒಂದು ಅವಕಾಶವನ್ನು ನೀವೆಲ್ಲರೂ ಕಲ್ಪಿಸಬೇಕು ಅಂತೇಳಿ ನಾನು ಈ ಟ್ರಸ್ಟಿನ ಅಧ್ಯಕ್ಷನಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ.